ಎಲ್ಲರಿಗೂ ನಮಸ್ಕಾರ. ಶಿವಕುಮಾರ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಮಕರ ರಾಶಿಯವರ ವರ್ಷ ಭವಿಷ್ಯ 2021 ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಗ್ರಹ ಸ್ಥಿತಿ ನೋಡೋದಾದರೆ, ನಿಮ್ಮ ರಾಶಿಯಲ್ಲೇ ಶನಿ, 12ನೇ ಮನೆಯಲ್ಲಿ ಗುರು, 11ನೇ ಲಾಭದಲ್ಲಿ ಕೇತು, 5ನೇ ಮನೆಯಲ್ಲಿ ರಾಹು ಇದ್ದಾನೆ. ಮೊದಲನೇದಾಗಿ ಗುರುವಿನಿಂದ ಪ್ರಾರಂಭ ಮಾಡೋಣ. ವ್ಯಯದಲ್ಲಿ ಗುರು ಅಷ್ಟೊಂದು ಒಳ್ಳೆಯವನಲ್ಲ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಕೊಟ್ಟಿರ್ತಾನೆ. ಅಂದರೆ ಯಾವುದೇ ರೀತಿಯಾದ ಅಭಿವೃದ್ಧಿ ಇರೋದಿಲ್ಲ. ಮತ್ತು ನೀವು ತುಂಬ ಹಣವನ್ನು ಖರ್ಚು ಮಾಡಿರ್ತೀರ. ಇಲ್ಲ ಯಾವುದಾದ್ರು ದೇವಸ್ಥಾನಗಳಿಗೆ ಹೋಗೋದೇ ಆಗಲಿ, ಇಲ್ಲ ಯಾವುದಾದ್ರು ಶುಭ ಕಾರ್ಯಗಳಿಗೆ ಆಗಲಿ ಖರ್ಚು ಮಾಡಿರ್ತೀರ. ಆದರೆ ಗುರು ನವೆಂಬರ್ 23 ನಂತರ ನಿಮ್ಮ ರಾಶಿಗೆ ಬರ್ತಾನೆ. ಗುರು ಮಕರ ರಾಶಿಯಲ್ಲಿ ನೀಚ ಆಗ್ತಾನೆ. ಲಗ್ನದಲ್ಲೇ ನೀಚ ಆಗೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ಕೋಬೋದು. ಮತ್ತು ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿನೂ ಸಹ ಕಾಣ್ಬೋದು. ಯಾಕಂದರೆ ಗುರು ಅತ್ಯಂತ ಶುಭ ಗ್ರಹ ಆಗಿರೋದ್ರಿಂದ ಮಿಶ್ರ ಫಲಗಳನ್ನು ಕೊಡ್ತಾನೆ. ಇನ್ನು ಗುರು ಮಕರ ರಾಶಿಯಿಂದ ನಿಮ್ಮ 5ನೇ ಮನೆಯನ್ನು ನೋಡ್ತಾ ಇದ್ದಾನೆ. 5ನೇ ಮನೆಯನ್ನು ನೋಡೋದ್ರಿಂದ ನೀಚನಾಗಿದ್ದರೂ ಸಹ ಗುರು ಶುಭಗ್ರಹ ಆಗಿರೋದ್ರಿಂದ ಸಂತಾನ ಫಲವನ್ನು ಕೊಡ್ತಾನೆ. ಆದರೆ ರಾಹು ಅಲ್ಲೇ ಇರೋದ್ರಿಂದ ತೊಂದರೆಯನ್ನು ಉಂಟು ಮಾಡ್ತಾನೆ. ಒಟ್ಟಾರೆ ಕಷ್ಟಪಟ್ಟು ನೀವು ಸಂತಾನವನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಕುಂಡ್ಲಿಯಲ್ಲಿ ಸಂತಾನ ಭಾಗ್ಯ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಫಲಗಳನ್ನು ಅಂದರೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಗುರು ತನ್ನ 7ನೇ ದೃಷ್ಟಿಯಿಂದ ಕಳತ್ರ ಸ್ಥಾನವನ್ನು ನೋಡ್ತಾನೆ. ಕಳತ್ರ ಸ್ಥಾನವನ್ನು ನೇರ ದೃಷ್ಟಿಯಿಂದ ನೋಡೋದ್ರಿಂದ ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ. ಮತ್ತು ನೀವು ಲೀಗಲ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ಬೋದು. ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಮಾಡೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಇದೆ. ಯಾಕೆಂದರೆ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಶನಿ ಮಕರ ರಾಶಿಯಲ್ಲಿ ಅತ್ಯಂತ ಶುಭ ಫಲವನ್ನೇ ಕೊಡ್ತಾನೆ. ಇನ್ನು ಗುರು 9ನೇ ಮನೆಯನ್ನು ನೋಡ್ತಾನೆ. ಭಾಗ್ಯದ ಮನೆ ನೋಡೋದ್ರಿಂದ ನಿಮಗೆ ಭಾಗ್ಯೋದಯ ಆಗುತ್ತೆ. ಐಶ್ವರ್ಯ, ಆಸ್ತಿ, ಅಂತಸ್ತು ಇವೆಲ್ಲ ಸಿಗುತ್ತೆ. ನೀಚ ಆಗಿರೋದ್ರಿಂದ ಗುರು ಸ್ವಲ್ಪ ನಿಧಾನಕ್ಕೆ ಸಿಗ್ಬೋದು, ಇಲ್ಲ 150% ಸಿಗ್ಬೋದು. ಈ ಥರ ಒಂದು ಮಿಶ್ರ ಫಲಗಳನ್ನು ಕೊಡ್ತಾನೆ ಗುರು. ಇನ್ನು ಶನಿ ನಿಮ್ಮ ಸ್ವಂತ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಈ ಥರದ್ದು ಇರುತ್ತೆ. ಏನು ಭಯ ಪಡುವಂಥದ್ದು ಇಲ್ಲ. ಇನ್ನು 3ನೇ ಲಾಭವನ್ನು ಶನಿ ನೋಡ್ತಾ ಇದ್ದಾನೆ. 3ನೇ ಲಾಭದಲ್ಲಿ ಕುಜನೂ ಇದ್ದಾನೆ. ಕುಜನು ಶನಿ ದೃಷ್ಟಿಗೆ ಒಳಗಾಗ್ತಾ ಇರೋದ್ರಿಂದ ನಿಮಗೆ ಶತ್ರು ನಾಶವನ್ನು ಕೊಡ್ತಾನೆ. ಅಂದರೆ ಶತ್ರುಗಳೆಲ್ಲ ಓಡೋಗ್ತಾರೆ. ಇನ್ನು ಕುಜ ಅವನು ಯಾವಾಗಲೂ ಪರ್ಚೇಸ್ ಮಾಡ್ತಾ ಇರ್ತಾನೆ. ಅಂದರೆ ಅವನು ಸೋಲ್ಜರ್ ಅಂತ ಕರಿತೀವಿ ಕುಜನ. ಸೋಲ್ಜರ್ ಯಾವಾಗಲೂ ಅವನಿಗೆ ದುಡ್ಡಿಂದು ಅವನಿಗೆ ಲೆಕ್ಕಕ್ಕಿರಲ್ಲ. ಅವನು ಯಾವಾಗಲೂ ಪರ್ಚೇಸ್ ಮಾಡ್ತಾ ಇರ್ತಾನೆ. ಸೊ ಆಗಿರೋದ್ರಿಂದ 3ನೇ ಲಾಭದಲ್ಲಿ ಇರೋದ್ರಿಂದ ನೀವು ಭೂಮಿನ ಪರ್ಚೇಸ್ ಮಾಡ್ಬೋದು. ಶನಿ ದೃಷ್ಟಿಗೆ ಒಳಗಾದ್ರೂ ಸಹ ನೀವು ಭೂಮಿ ಪರ್ಚೇಸನ್ನು ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಇನ್ನು ಶನಿ ತನ್ನ 7ನೇ ದೃಷ್ಟಿಯಿಂದ 7ನೇ ಮನೆಯನ್ನು ಸಹ ನೋಡ್ತಾ ಇದ್ದಾನೆ. ಇದು ಸಹ ನಿಮಗೆ ಶುಭ ಕಾರ್ಯಗಳು ಆಗಲು ಅನುಕೂಲ ಆಗುತ್ತೆ. ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಇನ್ನು 10ನೇ ಮನೆಯನ್ನು ನೋಡ್ತಾನೆ. 10ನೇ ಮನೆ ತುಲಾರಾಶಿ ಶನಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ ನೌಕರಿಯಲ್ಲಿ ಬಡ್ತಿ ಸಿಗ್ಬೋದು, ಇಲ್ಲ ಹೊಸ ನೌಕರಿ ಸಿಗ್ಬೋದು, ಇಲ್ಲ ಹೊಸ ಉದ್ಯೋಗ ಪ್ರಾರಂಭ ಮಾಡ್ಬೋದು, ಇಲ್ಲ ಹೊಸ ಉದ್ಯಮವನ್ನೇ ಪ್ರಾರಂಭ ಮಾಡ್ಬೋದು. ಎಲ್ಲದಕ್ಕೂ ಚಾನ್ಸಸ್ ಇದೆ ಮಕರ ರಾಶಿಯವರಿಗೆ. ಇನ್ನು ಕೇತುನ ತಗೊಳೋದಾದರೆ, ಕೇತು 11ನೇ ಲಾಭದಲ್ಲಿದ್ದಾನೆ. ಕೇತು 11ನೇ ಮನೆಯಲ್ಲಿ ಋಣವನ್ನು ಕಳೀತಾನೆ. ಯಾವುದೇ ರೀತಿಯಾದ ಲೋನ್ಸ್ ಎಲ್ಲ ಇದ್ದರೆ ಎಲ್ಲದು ತೀರೋಗುತ್ತೆ. ಇನ್ನು ಮಾನಿಟ್ರಿ ಗೈನ್ಸ್ ಅಂತೀವಲ್ಲ, ಅಂದರೆ ಹಣಕಾಸಿನ ಆದಾಯ ಅದು ಬರೋದಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ನಿಮಗೆ ಆದಾಯ ಬರುತ್ತೆ. ಇನ್ನು ರಾಹು 5ನೇ ಮನೆಯಲ್ಲಿದ್ದಾನೆ. 5ನೇ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಆದರೆ ರಾಹು ಸಂತಾನಕ್ಕೆ ಒಳ್ಳೆಯವನಲ್ಲ. ಆದರೆ ರೊಮ್ಯಾನ್ಸ್ಗೆ ಭಾಳ ಒಳ್ಳೆಯವನು. ಅದು ನಡೆಯುತ್ತೆ. ಆದರೆ ಸಂತಾನ ಆಗೋದಿಲ್ಲ, ವಿಳಂಬ ಆಗುತ್ತೆ.
ಇನ್ನು 5ನೇ ಮನೆ ಶುಕ್ರನ ಮನೆ ಆಗಿರೋದ್ರಿಂದ ನಿಮಗೆ ಸಕಲ ವೈಭವಗಳು ಸಿಗುತ್ತೆ. ನಿಮಗೆ ಲವ್ ಸಕ್ಸಸ್ ಆಗುತ್ತೆ, ಆದರೆ ಸಂತಾನ ಫಲ ಮಾತ್ರ ಲೇಟಾಗಿ ಆಗೋದು. ಇದಿಷ್ಟು ಮಕರ ರಾಶಿಯವರ ವರ್ಷ ಭವಿಷ್ಯ 2021. ಇನ್ನು ಅಡ್ಡ ಪರಿಣಾಮಗಳಿಂದ ಹೊರಬರಬೇಕು ಅಂತ ಅಂದರೆ ನೀವು ಶಿವನ ಪೂಜೆಯನ್ನು ಮಾಡಬೇಕು, ಇಲ್ಲ ನಂದಿ ಪೂಜೆಯನ್ನು ಸಹ ಮಾಡ್ಬೋದು, ಇಲ್ಲ ತ್ರಿಮೂರ್ತಿಗಳ ಪೂಜೆಯನ್ನು ಸಹ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.